ರಾತ್ರಿ 9:30 ಅರಕಲಗೂಡು ಪೊಲೀಸ್ ಸ್ಟೇಷನ್ ಅಲ್ಲಿ. ಯಾವಾಗ್ಲೂ ಇವ್ರು ಮಾಡೋ ಒಂದೇ ತರ ಏನ್ ಮಾಡ್ತಾರೋ ಅದೇ ತರ ಡಿಟ್ಟರು. ಇವರೊಬ್ರು ASI ಇದಾರೆ ನೋಡ್ರಿ ಇಲ್ಲಿ. ಇವ್ರಿಗಿನ್ನ ಮುಂಚೆ ಯಾರು ASI ಇದ್ರು. ಇನ್ಫ್ಯಾಕ್ಟ್ ಹಿಂಗೆ 112ಗೆ ಸೈನ್ ಮಾಡ್ರೋ ASI ಈಗಿನ್ನು ಹೋದ್ರಲ್ಲ. ಇಲ್ಲಿ ಇರ್ಬೇಕಾಗಿದೆ ASI ಇಂದ್ರೇಶ್ ಅಂತ ಅವ್ರ ಹೆಸರು. MT ಸುಮಾರು 1.5 ಗಂಟೆ ಏನೋ ಆಯ್ತೇನೋ. ನನ್ನ ಕಂಪ್ಲೇಂಟ್ ತಗೊಂಡು ಸೀಲು ಸೈನು ಹೊಡೆದು ಅಕ್ನಾಲೇಜ್ಮೆಂಟ್ ಕೊಟ್ರು ಅಷ್ಟೇನೆ. ಆಮೇಲೆ ಹೋದ್ರು. ಇಲ್ಲಿ ಜಾಗ ಖಾಲಿ ಇದೆ ನೋಡ್ರಿ, ಬೇಜವಾಬ್ದಾರಿ ASI SHO ಕೆಲಸ ಮಾಡಬೇಕಾಗಿರೋರು ನೋಡ್ರಿ. ಇವ್ರದೆಲ್ಲ ಕೇಸ್ಗಳನ್ನ ಹ್ಯಾಂಡಲ್ ಮಾಡಕ್ ಇವ್ರಿಗಾಗತ್ತೆ, ನಂದು ಮಾಡಕ್ಕಾಗಲ್ಲ. ನನ್ನ ಕೇಸನ್ನ ರಿಜಿಸ್ಟರ್ ಮಾಡಕ್ಕೂ ಆಗಲ್ಲ. ನಾನು 15 ದಿನ ಟೈಮ್ ಬೇಕು ಅಂತ ಅಂದ್ಬಿಟ್ಟು ತೆಪ್ಪಿಸ್ಕೊಂಡು ಓಡೋದ್ರು ನಮ್ಮ SHO ಬೈ ದ ನೇಮ್ ಇಂದ್ರೇಶ್ ASI. ಹಿಂಗೆ ಹೋದ್ರು. ಏನ್ ಮಾಡೋದು? PSI ಇಲ್ಲ, CPI ಇಲ್ಲ ನೋಡ್ರಿ. ಇವ್ರಿಗೊಂದು ಅಡ್ಡದಿಡ್ಡಿ ಇನ್ಫಾರ್ಮೇಶನ್ ಇಟ್ಕೊಂಡ್ ಕೂತಾರ ಇವರು. ಇಲ್ಲ ಕಣ್ರಪ್ಪ, ನೀವು ಕೂತಿರೋದು ಪಬ್ಲಿಕ್. ಈ ಪಬ್ಲಿಕ್ೇನೆ ಇಲ್ಲ ಅಂತ ನಾನು ಯಾವಾಗ ಹೇಳಿದೆ. ಆದ್ರೆ ನೀವು ಕೂತ್ಕೊಂಡಿರೋ ಜಾಗ ಇದೆಯಲ್ಲ, ಪಬ್ಲಿಕ್ ಸೆಕ್ಟರ್ ಯೂನಿಟ್ ಅಂತಾರೆ ಇದಕ್ಕೆ. ಆಫೀಸ್ ಇದು ಒಂದು. ಯಾರು ಹೇಳಿದ್ವು? ತಪ್ಪು ತಿಳುವಳಿಕೆ ನಿಮ್ಗಿರೋದು. ತಪ್ಪು ತಿಳುವಳಿಕೆ ನಿಮಗೆ, ತಪ್ಪು ತಿಳುವಳಿಕೆ. ಬಿಟ್ರೆ ಇವ್ರ ಹತ್ರ ವಾದ ಏನು ಮಾಡಕ್ಕಾಗಲ್ಲ ನೋಡ್ರಿ. ಈ ಕಂಪ್ಯೂಟರ್ ಸೆಕ್ಷನ್ ಅಲ್ಲಿ ಯಾರೂ ಇಲ್ಲ. ಸಾಯಂಕಾಲ ನಾನು ಬಂದಾಗ ಸುಮಾರು ಇದ್ರು ಜನ. CPI ಇದ್ರಲ್ಲೂ ಇಲ್ಲೂ ಇದ್ರು. ಮಾಡ್ಬೋದಾಗಿತ್ತು FIR. ನಂದು ಸಿಕ್ಕಾಪಟ್ಟೆ ಸಾಲಿಡ್ ಕಂಪ್ಲೇಂಟ್ ನಾನು ತಂದಿರೋದು. ಸಮಥಿಂಗ್ ದಟ್ ಈಸ್ ರಿಲೇಟೆಡ್ ಟು ಅ ಮರ್ಡರ್, ಪ್ರಾಬಬಲ್ ಮರ್ಡರ್. 100% ಹೇಳಕ್ ಬರೋದಿಲ್ಲ. ಇಲ್ಲೊಬ್ರು ಅಡ್ವೊಕೇಟ್ ಕುಂತಾರ ನೋಡ್ರಿ. ಇವರು ಯಾರ ಮೇಲ್ಗಡೆ ನಾನು ಕಂಪ್ಲೇಂಟ್ ಬರ್ತಿದ್ದೀನೋ ಅವ್ರ ಕಡೆಗೆ ಯೂಶಲಿ ಕೋರ್ಟಲ್ಲಿ ಅಪಿಯರ್ ಆಗೋ ಅಡ್ವೊಕೇಟ್ ಮಹಾಶಯರು ಇಲ್ಲೇನೋ ಬರೀತಾ ಇದ್ದಾರೆ. ಇವರಿಗೇನೋ ಸುದ್ದಿಗಿದ್ದಿ ಕೊಟ್ಟಾರೆ ನಮ್ಮ SHOಗಳು ಹೋಗ್ಬಿಟ್ಟು. ಸೊ ಇವ್ರು ಬಂದಾರ ಇಲ್ಲಿ. ಯಾವಾಗ ಬಂದ್ರ ಕಣ್ಣ ಒಳಗೆ ಗೊತ್ತಾಗ್ಲೇ ಇಲ್ಲ ನೋಡಕ್ಕೆ ನನಗೆ. ನಡೀತಾ ಇದೆ ಕತೆ. ಇವ್ರು ನನ್ನ ಮೇಲೆ ಏನೋ ಹಳಮುಳು ಬರ್ತಿರ್ತಾರೆ ಮೋಸ್ಟ್ಲಿ. ಹಿಂಗುಂಟು ಕತೆ. ಅರಕಲಗೂಡು ಪೊಲೀಸ್ ಸ್ಟೇಷನ್. ಯಾರ ಮೇಲ್ಗಡೆ ನಾನು ಕಂಪ್ಲೇಂಟ್ ಬರ್ದಿದ್ದೀನಿ ಆ ಮನುಷ್ಯರು ಬರ್ದಲ್ಲೇ ಅವ್ರ ಕಡೆ ಅಡ್ವೊಕೇಟ್ ಯಾರ ಕಣೆ ಬಂದ್ಬಿಟ್ಟು ಬರ್ಕೊಂಡು ಕೂತವ್ರಿ. ಏನೋ ಒಂದು ಏನ್ ಮಾಡ್ಬೇಕು ಗೊತ್ತಿಲ್ಲ. ಇಷ್ಟು ಟೈಮ್ ಆಗಿದೆ. ಸೊ ಆ ಅಡ್ವೊಕೇಟ್ ಮೇಲ್ಗಡೆ ಯಾರ ಮೇಲೆ ಬರ್ದಿದ್ನ ಅವನಿಗೆ ಸ್ವಂತ ಬರಕ್ಕೆ ಗಟ್ಸೇ ಇಲ್ಲ. ಟೈಮ್ ಆಗಿದ್ರು. ಈ ಮಹಾಶಯರ್ನ ಕಳಿಸೋರು ಇಲ್ಲಿಗೆ. ಈ SHOಗಳು ಇಂದ್ರೇಶ ಅನ್ನೋ SHO ಹೋಗಿ ಹೊರಗಡೆ ಹೋಗಿ ಸುದ್ದಿ ಮುಗಿಸೋರೆ. ಯಾರ್ಯಾರಿಗೆ ಮುಗಿಸ್ಬೇಕು ಅವರಿಗೆಲ್ಲ. ಈ ಖಾಲಿ ಸೀಟಿನ SHO ಜಾಗ ಅಂತ ದರಿದ್ರದೊಂದು ಪೊಲೀಸ್ ಸ್ಟೇಷನ್ ಅಲ್ಲಿ ನಾವು ಹೆಂಗೆ ಬದುಕಿರೋದು, ಏನು ಮಾಡೋದು, ಇದಕ್ಕೆ ಎಲ್ಲ ನಮ್ಮ SPಗಳು, IGPಗಳು, DGಗಳು ಆನ್ಸರ್ ಮಾಡಬೇಕು. ಇಂಥ ಖಾಲಿ ಸೀಟಿನ SHO ಇರೋ ಜಾಗದಲ್ಲಿ ಇಲ್ಲಿ ಪೊಲೀಸ್ ಸ್ಟೇಷನ್ ಏನ್ ಮಾಡೋದು ನಾವು? ಇಂತಿಂತ ಜನಗಳ ಹತ್ರ ಕ್ಯಾಪು ಗಿಪ್ಪು ಎಲ್ಲ ಇಲ್ಲೇ ಇಟ್ಟೋಯ್ತಾರೆ. ವಿತ್ ಯೂನಿಫಾರ್ಮೇ ಎದ್ದೋಗಿರೋದು ಇಲ್ಲಿಂದ. ಏನ್ ಮಾಡೋದು? ಈಗೇನ್ ಮಾಡ್ಬೇಕು ಅಂತ SPಗಳು ನಮ್ಮ ಸುಗೀತಾ ಮೊಹಮ್ಮದ್ ಹೇಳ್ಬೇಕು ನಮ್ಗೆ. ಇಲ್ಲಿ PSI ಚೇಂಬರ್ ಒಳಗಡೆ ಡಿಸ್ಪ್ಲೇ ಆಗ್ತಾ ಇರೋ ಇದ್ರ ಪ್ರಕಾರ 2 ಕ್ಯಾಮ್ರಾಗಳು ಕೊಟ್ಟಕ್ಕಂದಿದ್ದಾವೆ. ಇಲ್ಲಿ ಇನ್ನು ಹೆಚ್ಚು ವರ್ಷನ್ ಅಂತ ಇದೆ. ಆದರೆ ನಮಗೆ ಬೇಕಾಗಿರೋದು ಇಲ್ಲಿ ಗೇಟ್ ಇದೆಯಲ್ಲ, ಪೊಲೀಸ್ ಸ್ಟೇಷನ್ ಗೇಟ್ ಅದಿದೆ. PSI ಕ್ಯಾಬಿನ್ ಒಳಗಡೆ ಅದಿದೆ. ಇವೆರಡು ಬಾಕಿ. ಇದು SHO ಕೂತ್ಕೊಳ್ಳೋ ಜಾಗ ಅದಿದೆ. ಇದು ಇನ್ನೊಂದು ಒಳಗಡೆ ಇದೆಯಲ್ಲ ಅದಿದೆ. ಇವೆರಡು ಯಾವಾಗ ಈ ಕಡೆ ತಪ್ಪಿಸ್ಕೊಂಡು ಹೋಗಿದ್ದಾವೋ ದೇವರೇ ಬಲ್ಲ. ಏನಕ್ಕೆ ಹಿಂಗೆ ಮಾಡಿದಾರೋ ದೇವರೇ ಬಲ್ಲ. ರಿಪೇರಿ ಯಾಕೆ ಮಾಡಿಸೋದಿಲ್ಲೋ ದೇವರೇ ಬಲ್ಲ. ಅರಕಲಗೂಡು ಪೊಲೀಸ್ ಸ್ಟೇಷನ್ ನಾನು ನಿಂತ್ಕೊಂಡು ನೋಡ್ತಾ ಇದ್ದೀನಿ. PSI ಚೇಂಬರ್ ಒಳಗಡೆ ನೋಡ್ರಪ್ಪ, ಇಲ್ಲಿದ್ದೀನಿ. ಹೆಂಗಪ್ಪ ತೋರಿಸೋದು? ಇಲ್ಲೇ ಇದ್ದೀನಿ ಇದ್ರ ಒಳಗೆ. ನೋಡ್ರಪ್ಪ, ಬರೋಣ ಅಂತಿದ್ರು. ಇಲ್ಲೇ ಉಳಿದವರು ಟೈಮು 11:05 ಉಳಿದವರು ನಮ್ಮ SHO ಸುಬ್ರಹ್ಮಣ್ಯ ಸರ್. ಆಮೇಲೆ ಯಾರ ಕಡೆ ಪಾಕ್ಸೋ ಕೇಸ್ ಕೆಳಗಡೆ ಏನೋ
ಡಿಟೈನ್ ಮಾಡಿ ಇಟ್ಕೊಂಡಿದ್ದಾರೆ ಪೊಲೀಸರು. ನಮ್ಮ ಸೆಂಟ್ರಿ ಮತ್ತೆ ನಮ್ಮ SHO ಇದ್ದಾರೆ. ಇವರು ನಾನು ತಗೊಂಡಿಲ್ಲ ನಿನ್ನ ಕಂಪ್ಲೇಂಟ್ ನೀನ್ ಮಾಡಕ್ಕಾಗೋದಿಲ್ಲ. ಎಕ್ಸಾಕ್ಟ್ಲಿ ಇವ್ರು ರೆಗ್ಯುಲರ್ ಏನ್ ಮಾಡ್ತಾರೋ ಅದೇ ತರ ಮಾಡ್ತಾರೆ. ಏನ್ ಮಾಡೋದು, ನಾನೇನ್ ಮಾಡೋದು? PSI ಬಂದ್ರೆ ಯಾರು ನನ್ನ ಕಂಪ್ಲೇಂಟ್ ತಗೊಂಡಿದ್ದಾರೋ ನಾನು ಅಡಿಷನಲ್ SP ಕಳಿಸೀನಿ ಆಲ್ರೆಡಿ. ಇಷ್ಟಾದ್ರೂ ಅದ್ರದ್ದು ಒಂದು ಕಾಪಿ ಪ್ರಿಂಟ್ ಮಾಡ್ಕೊಂಡು FIR ಮಾಡಕ್ಕಾಗತ್ತೆ. ನನ್ನ ಮೇಲ್ಗಡೆನೆ ಮಾಡಿದ್ದಾರೆ 10 ವಾರಲ್ಲಿ ಅಂತ ಅಂದ್ಮೇಲೆ ಈಗ ನಾನು ಕೊಟ್ರೆ ಕಂಪ್ಲೇಂಟ್ ಮಾಡೋದಿಲ್ಲ ಯಾಕೆ ಪೊಲೀಸರು? ಕಾಮನ್ ಸೆನ್ಸ್ ಅಲ್ವಾ? ಅಲ್ವೇನ್ರಪ್ಪ? ಕಾಮನ್ ಸೆನ್ಸ್ ತಾನೇ. ಈಗ ಆನ್ಸರ್ ಮಾಡಿ ನೀವು. CC ನಂಬರ್ 163/15 ಅಂತ ಇದೆ. ಆದ್ರೆ ಆ ಕೇಸ್ ನಂಬರ್ ಇರೋದು CR ನಂಬರ್ ಇರೋದು 2013. ಇನ್ನೂ ಪೊಲೀಸರಿಗೆ ಮತ್ತೆ ಪ್ರಾಸಿಕ್ಯೂಷನ್ಗೆ ಅದೇನೋ ಮಾಡಕ್ಕಾಗಿಲ್ಲ. ಇವ್ರು ಇಲ್ಲಿ ಏನಂತಾರೆ, ರೆಕಾರ್ಡ್ ಆಗ್ಲಿ ನನ್ನ ಕ್ಯಾಮ್ರಾದಲ್ಲಿ ಈಗ ಅಪ್ಲೋಡ್ ಆಯ್ತದಲ್ಲ, ಅದೇಂತಾರೆ ಫ್ರೇಮಿಂಗ್ ಆಫ್ ಚಾರ್ಜಸ್. ಇನ್ನೂ ಮಾಡೇ ಇಲ್ಲ. ಎಷ್ಟು ವರ್ಷ ಅದು? 13ರಿಂದ ಎಣಿಸಿ 13, 14, 15, 16, 17, 18, 19, 20, 21, 22, 23, 24, 25 ಅಂದ್ರೆ 12 ವರ್ಷ ಆಯ್ತು. ಇನ್ನೂ ಮಾಡಕ್ಕಾಗಿಲ್ಲ ಪ್ರಾಸಿಕ್ಯೂಷನ್. ಇವ್ರ ಜನ ನನ್ನ ಮೇಲ್ಗಡೆ ಮತ್ತೆ ನಮ್ಮ ಅಪ್ಪನ ಮೇಲ್ಗಡೆ, ನಮ್ಮ ಅಪ್ಪ ಸತ್ಯ ಹೋಯ್ತು ಶಿವ ಅಂತ. ಈಗ ನಾನು ಒಬ್ಳು ಉಳ್ಕೊಂಡಿದ್ದೀನಿ, ಇನ್ನೂ ಮಾಡಿಲ್ಲ ಫ್ರೇಮಿಂಗ್ ಆಫ್ ಚಾರ್ಜಸ್. ಈಗ ಇವರು PSI ಮೇಡಮ್ ನನಗೆ ಧಮಕಿ ಆಗ್ತಾ ಇದ್ದಾರೆ, ಬಂದ್ಬಿಟ್ಟು ಗ್ರಾಚಾರ ಬಿಡಿಸ್ತೀನಿ ಅಂತ. ಇವ್ರದೇ ಫೋನಲ್ಲಿ, ಇವ್ರ ಫೋನಲ್ಲಿ ಕಾಲ್ ಮಾಡಿ ಬಂದ್ರೆ ನಾನು ಗ್ರಾಚಾರ ಬಿಡಿಸ್ತೀನಿ ಅಂತ ಅಂದ್ಬಿಟ್ಟು ಏನ್ ಮಾಡದಪ್ಪ ದೇವ್ರೆ? ಗ್ರಾಚಾರ ಪಚಾರ ಎಲ್ಲ ಬಿಡಿಸ್ತಾರಂತೆ. ನಾನು ಸ್ಟೇಷನ್ಗೆ ಬಂದಿದ್ದೀನಿ, ಇಲ್ಲಿ ನನ್ಗೆ ಹೆಲ್ಪ್ ಮಾಡಿ ಒಂಚೂರು ಅಂತ. ಏನ್ ಮಾಡೋದು ಈಗಳಿ? ನಿಮ್ PSI ಹತ್ರ ಇದೆ ಯಾವ್ದ್ರ ತರಾವರಿ ಗ್ರಾಚಾರ ಬಿಡಿಸ್ತಾರೋ ನನಗೆ ಅದ ಪತ್ತೆ ಮಾಡ್ಬಿಟ್ಟು ಒಂಚೂರು ಹೇಳಿ. ಬ್ಯಾಡ್ಜ್ ಇಲ್ದಲೆ ಕುಂತಿರೋರು ಇವರು ಇಂದ್ರೇಶ್ ESI. ನಿನ್ನೆ 2 ಗಂಟೆ 2.5 ಗಂಟೆ ಕೆಲಸ ತಪ್ಪಿಸ್ಕೊಂಡು ಮುಂಚೆಲೆ ಓಡೋದರು. ಈಗ ಇನ್ನೊಬ್ಬರನ್ನ ಅಟೆಂಡ್ ಮಾಡಿ ಕಳ್ಸಿದ್ರು. ಸರಿ ಚೆಸ್ನು ಅವರೇ ಬರ್ತೀನಿ, ಇಲ್ಲಿಂದನೇ ಬರ್ತೀನಿ ಅಂತ ನಾನು ಕಂಪ್ಲೇಂಟ್ ಇಟ್ಕೊಂಡು ಕೂತವ್ರೆ ನೋಡ್ರಪ್ಪ. ರಾತ್ರಿಡೀ ಜಾಗರಣೆ ಮಾಡಿದೀವಿ ಸ್ಟೇಷನ್ ಅಲ್ಲಿ. ಈ ಮಹಾಶಯರು ಒಳಗಡೆ ಬಚ್ಚಿಟ್ಕೊಂಡು ಹೋಗಿದ್ದು ಕಂಪ್ಲೇಂಟ್ ಅಂದ್ರೆ ಅಕ್ನಾಲೇಜ್ಮೆಂಟ್ ಕೊಟ್ಟಿರೋದು ಇವರೇ ಹ್ಯಾಂಡಲ್ ಮಾಡ್ಬೇಕಂತೇಳಿ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ವಿಚಿತ್ರದೊಂದುಂಟು. ಹಾಗಾಗಿ ಈ ಮನುಷ್ಯ ಬಾಕಿ ಎಲ್ಲ ಕೆಲಸಗಳನ್ನ ಮಾಡ್ಕೊಂಡು ನಾನು ಇಲ್ಲೇ ಕೂತಿದ್ರು ಇವ್ರ ಮುಂದೆಗಡೆ. ನೀನ್ ಯಾವಳೆ ಪರದೇಶಿ ಅಂತ ಕೇಳಕ್ಕೂ ಕೇಳ್ತಿಲ್ಲ. ಅದು ಬಿಟ್ಟು ಇದು ನೀವು ಇವ್ರದ್ದು ಸ್ವಂತದ ಪ್ರಾಪರ್ಟಿ ಅನ್ನೋ ಥರ ಬರಬೇಡಿ ಇಲ್ಲಿ ದಿನ. ಈ ಕಗಿ ಹಾಕೊಂಡು ಕೂತ್ಕೊಳ್ಳೋ ಜನಗಳಿಗೆ ನೋಡಿ, ಪೊಲೀಸ್ ಸ್ಟೇಷನ್ ಸಂಬಳ ತಗೊಳ್ಳೋ ಚಾಕರಿ ಮಾಡೋ ಕೆಲಸ. 10 ಗಂಟೆ ಆಗಕ್ ಬಂತು, ಇನ್ನು ಸ್ವಲ್ಪ ಹೊತ್ತಿಗೆ ನಾವು ಕೋರ್ಟಿಗೆ ಹೋಗ್ಬೇಕು ಅಂತಲ್ಲಿ ಮನುಷ್ಯ ನನ್ನ ಕೆಲಸ ಮಾಡ್ತಿಲ್ಲ. ಸರ್ ನಾನು ಏನು ಮಾಡಬೇಕು? ಎಲ್ಲಿದ್ದೀರಿ ಜನ? IGPಗಳು, DGಗಳು, SPಗಳು. ಈ ಮಹಾಶಯನ್ನು ಇಲ್ಲಿ ವರ್ಗಾವಣೆ ಮಾಡ್ಬಿಡಿ. ಕೆಲಸ ಮಾಡೋದಿಲ್ಲ, ಅಡ್ಡದಿಡ್ಡಿ ಕೆಲಸ ಮಾಡ್ಕೊಂಡು ಓಡಾಡೋದು ಬರೀ. ಫಸ್ಟ್ ಆಫ್ ಆಲ್ ಕಂಪ್ಲೀಟ್ ಕೆಲಸ ಮಾಡೋದಿಲ್ಲ. ಮಾಡಿದ್ರು ಈ ತರ ನಮ್ಮನ್ನ ಹ್ಯಾರಾಸ್ ಮಾಡ್ಕೊಂಡು ಕಳ್ಳರ ಜೊತೆ ವ್ಯವಹಾರ ಮಾಡ್ಕೊಂಡು ಇರುವಂತವ್ರು ಜನ. ನಿನ್ನೆ ಸಾಯಂಕಾಲ ನನಗೆ ಇದ್ದಂಗೆನೆ ನಾನು ಕಂಪ್ಲೇಂಟ್ ತಗೊಂಡಾದ ತಕ್ಷಣ ಇವರು ಎದ್ದೊಡಗಿದ್ದು ಅದೇ ಕೆಲಸ ಮಾಡಕ್ಕೆ. ಏನ್ ಮಾಡ್ಬೇಕು ನಾವು? ನಮಗೂ ಚೂರು ಪರ್ ಸೊಲ್ಯೂಷನ್ ಏನಾದ್ರು ಇದ್ರೆ ಕೊಡ್ಲಿ ಇವ್ರ ಹೈಯರ್ ಅಥಾರಿಟೀಸ್. ಬ್ಯಾಡ್ಜ್ ಇಲ್ದಲೆ ಕುಂತಿರೋರು ಇವರು ಇಂದ್ರೇಶ್ ESI. ನಿನ್ನೆ 2 ಗಂಟೆ 2.5 ಗಂಟೆ ಕೆಲಸ ತಪ್ಪಿಸ್ಕೊಂಡು ಮುಂಚೆಲೆ ಓಡೋದರು. ಈಗ ಇನ್ನೊಬ್ಬರನ್ನ ಅಟೆಂಡ್ ಮಾಡಿ ಕಳ್ಸಿದ್ರು. ಸರಿ ಚೆಸ್ನು ಅವರೇ ಬರ್ತೀನಿ, ಇಲ್ಲಿಂದನೇ ಬರ್ತೀನಿ ಅಂತ ನಾನು ಕಂಪ್ಲೇಂಟ್ ಇಟ್ಕೊಂಡು ಕೂತವ್ರೆ ನೋಡ್ರಪ್ಪ. ರಾತ್ರಿಡೀ ಜಾಗರಣೆ ಮಾಡಿದೀವಿ ಸ್ಟೇಷನ್ ಅಲ್ಲಿ. ಈ ಮಹಾಶಯರು ಒಳಗಡೆ ಬಚ್ಚಿಟ್ಕೊಂಡು ಹೋಗಿದ್ದು ಕಂಪ್ಲೇಂಟ್ ಅಂದ್ರೆ ಅಕ್ನಾಲೇಜ್ಮೆಂಟ್ ಕೊಟ್ಟಿರೋದು ಇವರೇ ಹ್ಯಾಂಡಲ್ ಮಾಡ್ಬೇಕಂತೇಳಿ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ವಿಚಿತ್ರದೊಂದುಂಟು. ಹಾಗಾಗಿ ಈ ಮನುಷ್ಯ ಬಾಕಿ ಎಲ್ಲ ಕೆಲಸಗಳನ್ನ ಮಾಡ್ಕೊಂಡು ನಾನು ಇಲ್ಲೇ ಕೂತಿದ್ರು ಇವ್ರ ಮುಂದೆಗಡೆ. ನೀನ್ ಯಾವಳೆ ಪರದೇಶಿ ಅಂತ ಕೇಳಕ್ಕೂ ಕೇಳ್ತಿಲ್ಲ. ಅದು ಬಿಟ್ಟು ಇದು ನೀವು ಇವ್ರದ್ದು ಸ್ವಂತದ ಪ್ರಾಪರ್ಟಿ ಅನ್ನೋ ಥರ ಬರಬೇಡಿ ಇಲ್ಲಿ ದಿನ. ಈ ಕಗಿ ಹಾಕೊಂಡು ಕೂತ್ಕೊಳ್ಳೋ ಜನಗಳಿಗೆ ನೋಡಿ, ಪೊಲೀಸ್ ಸ್ಟೇಷನ್
ಸಂಬಳ ತಗೊಳ್ಳೋ ಚಾಕ್ರಿ ಮಾಡೋ ಕೆಲಸ. 10 ಗಂಟೆ ಆಗಕ್ಕೆ ಬಂತು, ಇನ್ನು ಸ್ವಲ್ಪ ಹೊತ್ತಿಗೆ ನಾವು ಕೋರ್ಟಿಗೆ ಹೋಗ್ಬೇಕು ಅಂತರಲ್ಲಿ ಮನುಷ್ಯ ನನ್ನ ಕೆಲಸ ಮಾಡ್ತಿಲ್ಲ ಸರ್, ನಾನು ಏನು ಮಾಡಬೇಕು? ಎಲ್ಲಿದ್ದೀರಿ ಜನ? IGPಗಳು, DGಗಳು, SP ಗಳು? ಈ ಮಹಾಶಯನ್ನು ಇಲ್ಲಿ ವರ್ಗಾವಣೆ ಮಾಡ್ಬಿಡಿ. ಕೆಲಸ ಮಾಡೋದಿಲ್ಲ, ಅಡ್ಡದಿಡ್ಡಿ ಕೆಲಸ ಮಾಡ್ಕೊಂಡು ಓಡಾಡೋದು ಬರೀ. ಫಸ್ಟ್ ಆಫ್ ಆಲ್ ಕಂಪ್ಲೀಟ್ ಕೆಲಸ ಮಾಡೋದಿಲ್ಲ, ಮಾಡಿದ್ರು ಈ ತರ ನಮ್ಮನ್ನ ಹ್ಯಾರಾಸ್ ಮಾಡ್ಕೊಂಡು ಕಳ್ಳರ ಜೊತೆ ವ್ಯವಹಾರ ಮಾಡ್ಕೊಂಡು ಇರುವಂತವ್ರು ಜನ. ನಿನ್ನೆ ಸಾಯಂಕಾಲ ನಾನು ಇದ್ದಂಗೆನೆ ನಾನು ಕಂಪ್ಲೇಂಟ್ ತಗೊಂಡಾದ ತಕ್ಷಣ ಇವರು ಎದ್ದೊಡಗಿದ್ದು ಅದೇ ಕೆಲಸ ಮಾಡಕ್ಕೆ. ಏನ್ ಮಾಡ್ಬೇಕು ನಾವು? ನಮಗೂ ಚೂರು ಪರ್ ಸೊಲ್ಯೂಷನ್ ಏನಾದ್ರು ಇದ್ರೆ ಕೊಡ್ಲಿ ಇವ್ರ ಹೈಯರ್ ಅಥಾರಿಟೀಸ್. ನೆನ್ನೆ ಮಾಡಿದ್ರೆ ನೆನ್ನೆನೆ ಯಾಕೆ ಕೊಡ್ಲಿಲ್ಲ? ಇವತ್ತು ಕೊಡ್ತಿದಿರಲ್ಲ. ಒಂದು ರಾತ್ರಿ ಕಳೆದ್ಮೇಲೆ ಮನುಷ್ಯನ ಹಿಂಸೆ ಕೊಡೋದು ಅಂದ್ರೆ ನಿಮಗೆ ಬಹಳ ಖುಷಿನಾ? ನೋಡ್ರಿ, ಇವರು ಅಷ್ಟೇ ವಿತೌಟ್ ಇದು ಬ್ಯಾಡ್ಜ್ ಬಂದ್ ಕೂತ್ಕೊಂಡ್ರಿ. ಇವರ ಹೆಸರು ದೇವರಾಜು, ASI. ಮೊಬೈಲ್ ಕಿತ್ತೆಸಿತಾರಂತೆ, ಕೇಳ್ರಪ್ಪ, ಕೇಳ್ರಿ. ಕ್ಯಾಮರಾ ಮುಂದಗಡೆ ಅಪರಾಧ ಮಾಡಕ್ ಹೊಂಟವ್ರೆ ಈ ಪೊಲೀಸರು. ಇದು ಪ್ರಿಂಟ್ ಮಾಡೋರಂತೆ ನೆನ್ನೆ. ಇವಾಗ ನನಗೆ ಒಂದು ರಾತ್ರಿ ಇಡೀ ಕಳೆದ ಮೇಲೆ ಈಗ ಸೈನ್ ಹಾಕ್ಸ್ತಾರಂತೆ. ಗೊತ್ತಾವ್ರೆ ಅವ್ರು ಯಾರೋ ನನ್ನ ಅಪೋನೆಂಟ್ಗಳು ಅಂತ ಅವ್ರು ಹೇಳ್ತಾರೆ. ಇವ್ರು ಈ ಇಂದ್ರೇಶ ಅನ್ನೋರು ಎಕಡಿಕ್ ಹೋದ್ರು ಜನ. ಅಲ್ಲಿ ಕೂತಾರ ತಿಂಡಿ ತಿನ್ಕೊಂಡು. ಇವರು ಬರ್ತಾ ಇದಾರೆ ನಿಮ್ಮ ಅಪೋನೆಂಟ್ಗಳು ಅಂತ ಹೇಳ್ತಾರೆ. ಇಲ್ಲಿ ನೋಡಿದ್ರೆ GC ಮಾಡಿಸ್ಬಿಟ್ಟು ನನಗೆ ಹೇಳ್ತಿದ್ದಾರೆ ಎಷ್ಟೊತ್ತಿಗೆ ಬರ್ತಾರೆ ಅವರು ಅಂತಲೂ ಟೈಮೂನು ಹೇಳ್ತಾ ಇಲ್ಲ ನನಗೆ. ಟೈಮೂನು ಹೇಳ್ತಾ ಇಲ್ಲ ಎಷ್ಟೊತ್ತಿಗೆ ಬರ್ತಾರೆ ಅವರು, ಅವ್ರ ಕಡೆ ಜನ, ನನ್ನ ಅಪೋನೆಂಟ್ಸ್ ಅಂತ. ನೋಡ್ರಿ, ಬಾಕಿ ಜನಗಳೆಲ್ಲ ಕೆಲಸ ಮಾಡ್ತಾರೆ, ನಂದು ಬಿಟ್ಟು. ಅಡ್ವೊಕೇಟ್ ಈಸ್ ಹಿಯರ್, ಸೀನಿಯರ್ ಅಡ್ವೊಕೇಟ್ ಬೈ ದ ನೇಮ್ ಜನಾರ್ದನ್ ಗುಪ್ತಾ. ದೊಡ್ಡ ದೊಡ್ಡ ಮನುಷ್ಯರು ಬರ್ತಾವ್ರೊಟ್ಟಿಗೆ. ಜನಾರ್ದನ್ ಗುಪ್ತಾ ಇದ್ದಾನೆ. ವಿತೌಟ್ ಯೂನಿಫಾರ್ಮ್ ಬಂದವ್ರೆ, ನಿಮ್ಗೆ ಐಡೆಂಟಿಫೈ ಮಾಡಕ್ಕಾಗೋದಿಲ್ಲ. ಈಗ ಈ ಮಹಾಶಯರು GST ಮೇಲೆ ನಂತರ ಸೈನ್ ಮಾಡಿಸ್ಕೊಂಡ್ರೆ ಅವ್ರು ಯಾರು ಕರೆಸ್ತಾವ್ರಲ್ಲ ನನ್ನ ಅಪೋನೆಂಟ್ ಜನಗಳು, ಎಷ್ಟೊತ್ತಿಗೆ ಬರ್ತಾರೆ, ಎಷ್ಟೊತ್ತಿಗೆ ನಾ ಬರ್ಬೇಕು ಅದು ಹೇಳಕ್ಕಿಲ್ಲ. ಯಾಕೆ ಇವರು ಹೇಳೋದಿಲ್ಲ? ಯಾಕೆ ಇವರು ಕಂಪ್ಲೇಂಟ್ ಕೊಡಿ, ನಿಮ್ಮ ಕಂಪ್ಲೇಂಟ್ ಕೊಡಿ. ಈಗ ನೀವು ಸೀನಿಯರ್ ಅಡ್ವೊಕೇಟ್ ಇದ್ರಿ ಸರ್. ಈಗ ಸುಮ್ಮನೆ ಎಲ್ಲ ಕೊಟ್ಟರೆ ವಿಜಯಪುರ ಮೇಲೆ ಇವ್ರಿಗೆ ಯಾಕೆ ನಾವು FIR ಮಾಡಿ ಇದು ಮಾಡಬಾರ್ದು? ಇದ್ಮೇಲೆ ಪೊಲೀಸ್ ಇಲಾಖೆ ಮಾಡಿ ತೊಂದರೆ ಕೊಡೋದು ಮಾಡಿ ಮಾಡ್ರಪ್ಪ, ಆಯ್ತು ಮಾಡಿ. ನನ್ನ ಅಪರಾಧ ಏನು ಅಂತ ನೀಟಾಗಿ ಬರೆದ್ಬಿಡಿ. ನೆನ್ನೆನೆ ಪ್ರಿಂಟ್ ಮಾಡಿರೋ GSನ ಒಂದು ರಾತ್ರಿ ಕಳೆದಾದ್ಮೇಲೆ ಈಗ ನನ್ನ ಕೈಗೆ ಕೊಡ್ತಾ ಇದೀರಲ್ಲ. ಆನ್ಲೈನ್ ನಮ್ಮ ಅಪ್ಪ ಮನೆ ಇವರು ಬಂದದ್ಮೇಲೆ ಇಲ್ಲಿ ಅಲ್ಲಿಗೆ ಕಂಪ್ಯೂಟರ್ ರೂಮಿಗೆ ಒಳಗೆ ಹೋಗಿಲ್ಲ. ಇವ್ರಿಗೆ ಅಸಿಸ್ಟ್ ಮಾಡಕ್ ಒಂದ್ ನಯ ಪೈಸೆ ಕಾನ್ಸೆಪ್ಟ್ ಇಲ್ಲ. ಹೆಂಗ್ ಬಂತು ಇವ್ರಿಗೆ ಇಲ್ಲಿ? ನೋಡ್ರಿ, ಇವ್ರ ಅಪ್ಪನ ಮನೆ ಆಸ್ತಿಯಾ ಎತ್ತಿಡ್ಕತಾವ್ರಿ ಇಲ್ಲಿ. ಏನು ಮೊಬೈಲ್ ಐತೆ ಆಫೀಸರ್ ಕೊಡ್ತಾರೆ ಎಲ್ಲ ಸುಮ್ಮನೆ ಇರ್ಬೇಕು. ಸುಮ್ಮನೆ ಕೂತ್ಕೋಬೇಕು. ಏನಿದೆ ಪೊಲೀಸ್ ಸ್ಟೇಷನ್ ಅರ್ಥ ಮಾಡೋದು ಹೆಂಗ್ ಬೇಕಂತ ವಿಡಿಯೋ ಮಾಡಕ್ಕೆ ಸೈನ್ ಸುಮ್ಮನೆ ಸೈನ್ ಹಾಕ್ಬೇಕು, ಕೊಡದೆ ಏನ್ ಮಾಡ್ತಾರೆ? ಕಚೇರಿ ಕೆಲಸ ಮಾಡ್ತಿರ್ತಾರಲ್ಲ, ಬೆಳಗ್ಗೆ ಸಂಜೆವರೆಗೆ ಸುಸ್ತಾಗಿರ್ತಾರೆ, ರಾತ್ರಿ ಎಲ್ಲ ಕೆಲಸ ಮಾಡಿರ್ತಾರೆ. ಯಾರ ಮೇಲೆ ಗೊತ್ತಾ ಕೊಟ್ಟಿರೋದು? XPSI ಕೃಷ್ಣಕುಮಾರ್ ಮೇಲೆ. PSI ಅದು ಆಫ್ ಮಾಡ್ಯದ. XPSI ಅವ್ರ ಹೆಸರನ್ನ ಧನರಾಜ್. ಅವರು ನಂದು ಕೇಸನ್ನ ರಿಪೋರ್ಟ್ ಮಾಡಿದಾರಲ್ಲ,
ಅದನ್ನ ಚಾಲೆಂಜ್ ಮಾಡ್ಬೇಕಲ್ಲ ಸರ್. ಹಾ, ಅದಕ್ಕೆ ನೋಡ್ರಿ ಇಷ್ಟೋ ತನಕ ನನ್ನ ಮೊಬೈಲ್ನ ಇವರು ಎತ್ತಿಟ್ಕೊಂಡಿದ್ರು, ಕಿತ್ತು ನನ್ನ ಕೈಯಿಂದ. ಈಗ ನಾನು ಇವ್ರ ವಿಡಿಯೋನ ಮಾಡಬಾರ್ದಂತೆ ಈಗ ನಾ ಹಿಂದಕ್ಕೆ ಹೋಗ್ಬಿಟ್ಟು ಜೂಮ್ ಮಾಡ್ಬೇಕಂಡ್ರಪ್ಪ, ಇವ್ರು ಮುಂದಗಡೆ ಕೂತ್ಕೊಂಡ್ರೆ ಮತ್ತೆ ನನ್ನ ಕೈಯಿಂದ ಕಿತ್ಕೋತಾರೆ ನನ್ನ ಮೊಬೈಲ್ನ. ಇಂಥವ್ರ ಹತ್ರ ಏನ್ ಮಾಡ್ಬೇಕು ನೋಡಿ. ಎಷ್ಟೋ ತನಕ ಇದ್ದಿದ್ದು ರೆಕಾರ್ಡ್ ಆಗಿದೆಯೋ ಅಲ್ಲಿ ತನಕ ನನ್ನ ಮೊಬೈಲ್ನ ಇವರು ಕಿತ್ತಿಟ್ಕೊಂಡಿದ್ರು ಕೈಯಿಂದ. ನೋಡ್ರಿ, ಇವರು ಅಡ್ವೊಕೇಟ್ ಹೇಳ್ತಿದ್ದಾರೆ ಅವ್ರು ಮಾಡಿದ ತಪ್ಪು ಅಂತ. ಅಲ್ಲ ಇನ್ನೇನಲ್ವಾ, ಮತ್ತೆ ಇನ್ನೊಬ್ಬರ ಮೊಬೈಲ್ ಕಿತ್ಕೊಳ್ಳೋದು ತಪ್ಪಲ್ವಾ? ನಿಮ್ದು ಮೊಬೈಲ್ ಕಿತ್ಕೊಂಡ್ರೆ ಪೊಲೀಸರು ಹೆಂಗಾಯ್ತದೆ ನಿಮ್ಗೆ ಹೇಳಿ? ಅದೇ ನೀವು ನೆನ್ನೆ ಯಾಕೆ ಕೊಡ್ಲಿಲ್ಲ? ಆನ್ಸರ್ ಮಾಡ್ಬಿಡಿ. ನೆನ್ನೆ ಪ್ರಿಂಟ್ ಆಯ್ತಂದ್ರೆ ನೆನ್ನೆ ಯಾಕೆ ಕೊಡ್ಲಿಲ್ಲ? ಸುಳ್ಳು, ಯಾರು ಬಂದಿಲ್ಲ ಇಲ್ಲಿ, ಮನುಷ್ಯರೇ ಬಂದಿಲ್ಲ ಇಲ್ಲಿ. ಇವರು ಇಮಿಡಿಯೇಟ್ ಮಾಡ್ಬಿಟ್ಟು ಒಳಗಡೆ ಬಿಟ್ಕೊಂಡು ಬೀಗ ಹಾಕೊಂಡು ಹೋಗಿದ್ರು. ಹಾ, ಈಗ ಕೇಳ್ರಿ, ಆ ಡ್ರಾಯರ್ನ ನಿಮ್ಮದು ಸ್ವಂತದ ಆಸ್ತಿ ತರ ಯೂಸ್ ಮಾಡ್ಕೊಳ್ಳೋದು ಸರಿನಾ? ಚಾರ್ಜ್ ಇದಾಗ ನಿನ್ನೆ ಪ್ರಿಂಟ್ ಆಗಿರೋದು ನೋಡಿ ಸರ್. ಇವತ್ತು ಹ್ಯಾಂಡ್ ಓವರ್ ಮಾಡ್ತೀವಿ. ರಾತ್ರಿ ಇಡೀ ಇಲ್ಲೇ ಇದ್ದೀನಿ, ಕ್ಯಾಮರಾ ಕ್ಯಾಪ್ಚರ್ ಮಾಡ್ಕೊಂಡಿದೆ ಪೂರ. ಈಗ ಸಿಕ್ಕಾಕೊಂಡ್ರು ನಾನಾ ಅಥವಾ ಈ ಪೊಲೀಸರು? ಹೇಳ್ರಿ, ಅಲ್ಲ ಹೇಳ್ರಿ, ಕೊಡ್ತಾರ ಸರಿ. ಅದು ನಾನು ಬರೀತೀನಿ, ಟೈಮು ಬರೀತೀನಿ. ಇಲ್ಲಿ ನೋಡ್ರಪ್ಪ, ಗಡಿಯಾರ ತೋರಿಸ್ತಾ ಇದೆ ಟೈಮು 10 ಗಂಟೆ. ನಿನ್ನೆ ಪ್ರಿಂಟ್ ಮಾಡೋರಂತೆ, ಇಲ್ಲಿ ಇರ್ತದೆ ಟೈಮು. ನೋಡ್ರಿ ಎಷ್ಟೊತ್ತಿಗೆ ಪ್ರಿಂಟ್ ಮಾಡಿರೋದು ಅಂತ ತೋರಿಸ್ತೀನಿ ನೋಡಿ. ನಂಬರು, ಇದು ತಾರೀಕು, ಟೈಮಿಂಗ್ ಇಲ್ವಂತೆ. ಎಲ್ಲ ಟೈಮಿಂಗ್ ಎಲ್ಲ ಇದ್ದೇನೆ ಮಾಡಿರೋದು. ಕರೆಕ್ಟ್ ಆಗೇ ಮಾಡಿದ್ದಾರೆ. ಇದನ್ನ ಪೊಲೀಸ್ ಐಟಿ ಸಖತ್ತಾಗೆ ಮಾಡಿದ್ದಾರೆ ಇವರು. ಇಂದ್ರೇಶ ASI ನಿನ್ನೆನೆ ತಗೊಂಡು ಇದನ್ನ NC ಪನ್ಸಿ ಎಲ್ಲ ಮಾಡಿ ಸಖತ್ ಘೋರ ಅಪರಾಧ ಅನ್ನೋ ಲೆಕ್ಕಕ್ಕೆ ಬರುವಂತ ಒಂದು ಮರ್ಡರ್ಗೆ ರಿಲೇಟೆಡ್ ಇದು. ಟೈಮ್ ಬರ್ದೇ ಇಲ್ಲ, ಬೇಕಂತಲೇ ಬರ್ದಿಲ್ಲ ಟೈಮ್. ಇವರು ಯೂಶಲಿ ಇರುತ್ತೆ ಎಲ್ಲದಕ್ಕೂ ಟೈಮ್. ನಾವಿಲ್ಲಿ ಕೆಲಸ ಮಾಡ್ತಾ ಇದೀವಿ, ನಿಮ್ದು ಸುಪ್ರಭಾತ ನಮಗೆ ಕೇಳಕ್ ಆಗತ್ತೆ ಇಲ್ಲ. ನಾ ಏನ್ ಮಾಡ್ಬೇಕಾಗಿರೋದು ಅದು ಕೊಡಿ. ಇದು ಕೆಟ್ಟ ಹೊಲ್ಸು ಮಾತು ಇಲ್ಲಿ ಹಾಕಿದ್ವಿ. ಇಲ್ಲಿ ಹಾಕಿ ಹೇಳ್ರ ಇಂತಿಂತ ಜಾಗದಲ್ಲಿ. ಯಾಕೆ ಈ ಕಡೆ ಇಲ್ಲಿ ಮಾಡಿದ್ರಾಗ ಹಾಕಿಲ್ವಾ ಟೈಮ್? ಜಾಗ ಸ್ವಾಗತಗಾರರ ಸಹಿ ಅಂತ ಇದೆ, ಅದಕ್ಕೆ ಅಲ್ಲ ಸ್ವಾಗತಗಾರರ ಮಾಡೋದು ಅದೇಂಗಾಯ್ತದೆ. ನಾ ರಿಸೀವ್ಡ್ ಅಂತ ಬರ್ಕತ್ತೀನಿ. ಹಾಕ್ರಿ ಮೇಡಮ್, ಎಷ್ಟೊತ್ತರ ಹಾಕ್ರಿ? 3 ತಿಂಗಳು ಬುಟ್ಟ ಹಾಕ್ರಿ. ಅದೇ ನೀವು ಕೊಟ್ಟಿ ಇವ್ರು ನೋಡ್ರಪ್ಪ, ಕೊಡ್ತಿರೋದು ಇವಾಗ ನನ್ನ ಕೈಗೆ. ಇವ್ರು 3 ತಿಂಗಳು ಬುಟ್ಟ ಹಾಕಿ ಅಂತ ಬೇರೆ ಹಿಂಗೆಲ್ಲ ಮಾತಾಡ್ತಾರ. ಅಸಹ್ಯ. ಛೀ, ನೋಡಿದ್ರೆ ಚೀ ಅನಿಸ್ತದಪ್ಪ. ದುಃಖದ ಬಾಲಕ ಚಾಲಕ ಇವತ್ತು ತಾರೀಕು, ಇವತ್ತು 28. ಗುಪ್ತ, ಹರ್ಷವರ್ಧನ್ ಗುಪ್ತ ಇಬ್ರು ಭೇಟ ಆಯ್ತು ಸರ್. ಮಾರ್ಚ್ ತಿಂಗಳಲ್ಲಿ ಮಾರ್ಚ್ ಟೈಮು. ಈಗ ಇನ್ನು ತೋರಿಸಿದ್ನಲ್ಲ ಗಡಿಯಾರ 10 ಗಂಟೆ 10 ನಿಮಿಷ. ದಟ್ಸ್ ಇಟ್. ನೋಡ್ರಿ, ಈ ಸೀಮಗಬ್ಬೆದಕ್ಕೆ ವ್ಯವಹಾರಗಳ ಮಾಡೋರು ಈ ನಮ್ಮ ಪೊಲೀಸರು. ಇವ್ರನ್ನೆಲ್ಲ ಹದ್ದು ಬಸ್ತಲ್ಲಿ ಇಡಕ್ಕೆ ಯಾರು ಜನವೇ ಇಲ್ಲ ಕಂಡ್ರ. ಈಗ ನೋಡ್ರಿ, ಅಡ್ವೊಕೇಟ್ಗಳ ಕೈಯಲ್ಲಿ ನನ್ನ ಮೇಲ್ಗಡೆ ಕೇಸು ಫೈಲ್ ಮಾಡಿಸ್ತಾರಂತೆ. ಪೊಲೀಸರಿಗೆ ನಾವು ಕಾಟ ಕೊಡ್ತಿದೀವಿ ಅಂತ. ಇವರೇ ಕೊಡ್ತಿರೋದು ಕಾಟ ನಮಗೆ. ಅಲ್ಲ, ರಾತ್ರಿ ಇಡೀ ನನಗೆ ಊಟ ತಿಂಡಿ ಇಲ್ದಲೆ ಜಾಗರಣೆ ಮಾಡ್ಕೊಂಡ್ ಕೂತಿದೀವಿ. ಇದು FIR ಮಾಡೋ ಮ್ಯಾಟರ್. ಇವ್ರು ಖಾಲಿ NC ಮಾಡೋರಂತೆ. NC ಅಂದ್ರೆ ನಾನ್ ಕಾಗ್ನಿಸಬಲ್ ಅಂತ, ಅಂದ್ರೆ ಪೊಲೀಸ್ ಲೆವೆಲ್ ಅಲ್ಲಿ ಇತ್ಯರ್ಥ ಆಗೋ ಮ್ಯಾಟರ್. ಸುಳ್ಳೆ ಬರ್ತಾರೆ. ತಪ್ಪೆ